ನಿನ್ನೆ ಡಿ ಕೆ ಶಿವಕುಮಾರ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಇನ್ನು ಮೇಲಿಂದ ನಾನು ಉತ್ತರಕ್ಕೆ ಕೂತ್ಕೋತೀನಿ, ನಾನು ಯಾವಾಗಲೂ ಕೂಡ ಕುಳಿತುಕೊಳ್ಳುವಂಥ ದಿಕ್ಕು ಉತ್ತರ, ಜೊತೆಗೆ ಏನು ಅಂದರೆ ನನ್ನ ಹಿಂದ್ಗಡೆಗೆ ಯಾರೂ ಇರಬಾರ್ದು. ಇದನ್ನು ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ರು. ಅದರ ಪ್ರಕಾರ ಇವತ್ತು ಸಮ್ಮೇಳನದ ಸಭಾಂಗಣದಲ್ಲಿ ಸಿ ಎಂ ದಿಕ್ಕು ಬದಲಿಸಿ ಕೂತರು. ಸೊ ಇದು ಸಂಗತಿ. ಅಂದರೆ ಡಿ ಕೆ ಶಿವಕುಮಾರ್ ಈ ದಿಕ್ಕುಗಳನ್ನು ತುಂಬ ನಂಬ್ತಾರೆ, ವಾಸ್ತುನ ತುಂಬ ನಂಬ್ತಾರೆ, ದೇವರು ದಿಂಡರು ವಿಪರೀತವಾದಂಥ ನಂಬಿಕೆ ಇದೆ ನೋಡಿ. ಅದೇನು ಶಕ್ತಿನೋ ಗೊತ್ತಿಲ್ಲ. ಮೊನ್ನೆ ಇವರು ಈ ಮಧ್ಯರಾತ್ರಿ 2:30 ತನಕ ತಮ್ಮ ಪತ್ನಿ ಜೊತೆ ಪೂಜೆ ಮಾಡಿದ್ದಾರೆ. ನೆನ್ನೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ರಾತ್ರಿ ಪೂಜೆ ಆಗಿದೆ. ಇನ್ನೆಷ್ಟರ ಮಟ್ಟಿಗೆ ನಂಬಿಕೆ ಇರಬೇಕು? ಸಮ್ಮೇಳನ ಸಭಾಂಗಣದಲ್ಲಿ ಅವರು ತಿರುಗಿ ಕೂತ್ಕೊಂಡ್ರು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕಾಗಿತ್ತು ಅವರು. ನಿನ್ನೆ ದಕ್ಷಿಣ ದಿಕ್ಕಿಗೇ ಮುಖ ಮಾಡಿ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ನೆನ್ನೆ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ನಾನು ಇನ್ನು ಮೇಲಿಂದ ದಕ್ಷಿಣಕ್ಕೆ ಕೂತ್ಕೊಳ್ಳಲ್ಲಪ್ಪ, ಉತ್ತರಕ್ಕೆ ಕೂತ್ಕೊಳ್ಳೋದು ಅನ್ನುವಂಥ ಮಾತನ್ನು ಹೇಳಿದರು. ಈಗ ಉತ್ತರ ದಿಕ್ಕಿಗೇ ಅವರು ತಿರುಗಿ ಕೂತ್ಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ಯಾರೇನು ಮಾಡೋದು ನೆಕ್ಸ್ಟ್ ಟೈಮಿಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೆಕ್ಸ್ಟ್ ಟೈಮ್ ನಾನು ಉತ್ತರಕ್ಕೆ ಮಖ ಮಾಡಬೇಕು. ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ನನಗೆ, ಹಿಂದೆ ಯಾರು ಕೂತ್ಕೋಬಾರ್ದು ಇವರೇ, ನಾನು ಹಿಂದೆ ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್ ಯಾರು ಕೂತ್ಕೋಬಾರ್ದು ನಾನು ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇಲ್ಲ ಅಷ್ಟೇ, ನಥಿಂಗ್. ಫೋಟೋಗೆ ಫೋಸ್ ಕೊಟ್ಕೊಂಡು ನೋಡಿ. ಇದು ಡಿ ಕೆ ಖದರ್ ಉತ್ತರಕ್ಕೆ ಕೂತ್ಕೊಳ್ಳೋದು. ಮುಂದೆ ಹೇಳಿಬಿಟ್ರು, ಇನ್ಮೇಲಿಂದ ನಾನು ಆ ಕಡೆ ಕೂತ್ಕೋತೀನಿ, ಉತ್ತರಕ್ಕೆ ಮುಖ. ಜೊತೆಗೇನು ಅಂದರೆ ಹಿಂದ್ಗಡೆಗೆ ಯಾರು ಕೂತ್ಕೋಬಾರ್ದು. ಯಾರೋ ಇಂಪಾರ್ಟೆಂಟ್ ಯಾರಾದರೂ ಬೇಕಾದರೆ ಒಬ್ಬರು ಇಬ್ಬರು ಅಧಿಕಾರಿಗಳು ಕೂತ್ಕೋಬೋದು, ಬಿಟ್ಟರೆ ಸುಮ್ಮನೆ ಯಾರೋ ಹಿಂದ್ಗಡೆ ಬಂದು ಕೂತ್ಕೊಳ್ಳೋಂಗಿಲ್ಲ. ನೇರವಾಗಿ ತ್ಯಾಗರಾಜ್ ಅವರ ಹೆಸರನ್ನು ಹೇಳಿದ್ರು. ತ್ಯಾಗರಾಜ್ ಹಿಂದ್ಗಡೆ ಯಾರು ಕೂತ್ಕೋಬಾರ್ದು ಅಂತ ಅವ್ರು ಹೇಳ್ತಿದ್ದಂಗೆ ನೆನ್ನೆ ಎಲ್ಲರೂ ಕೂಡ ಎದ್ದು ಆ ಕಡೆ ಹೊರಟರು. ಇವತ್ತು ನೋಡಿ, ಈ ಸಭಾಂಗಣಕ್ಕೆ ಬಂದ ತಕ್ಷಣವೇ ವಿಧಾನಸಭಾ ಸಮ್ಮೇಳನ ಸಭಾಂಗಣಕ್ಕೆ ಬಂದ ತಕ್ಷಣ ಅವ್ರು ಹೇಳಿದ್ದೇನು ಅಂತಂದರೆ, ಉತ್ತರಕ್ಕೆ ಕೂತ್ಕೋತೀನಿ ಅಂದಿದ್ರಲ್ಲ, ಇವತ್ತು ಉತ್ತರಕ್ಕೇ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ.